ಸಚಿವ ಶಿವರಾಜ್ ತಂಗಡಗಿ ಆರೋಗ್ಯದಲ್ಲಿ ಏರುಪೇರಾಗಿದೆ. ಕೊಪ್ಪಳದಿಂದ ಬೆಂಗಳೂರಿಗೆ ಬರುವಂತಹ ವೇಳೆ ಎದೆನೋವು ಸಂಭವಿಸಿದೆ. ತುಮಕೂರಿನ ಸಿದ್ಧಗಂಗಾ ಆಸ್ಪತ್ರೆಗೆ ತಂಗಡಗಿ ಅವರು ಚಿಕಿತ್ಸೆಗಾಗಿ ತೆರಳುತ್ತಾರೆ. ಚಿಕಿತ್ಸೆಯನ್ನು ಪಡೆದು ಪ್ರಾಥಮಿಕ ಚಿಕಿತ್ಸೆಯನ್ನು ಪಡೆದು ಈಗ ಬೆಂಗಳೂರಿನತ್ತ ಹೊರಟಿದ್ದಾರೆ ಎನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಸಚಿವ ತಂಗಡಗಿ ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅಂತ ವೈದ್ಯರು ಹೇಳಿಕೆಯನ್ನು ನೀಡಿದ್ದಾರೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಂತಹ ಸಂದರ್ಭದಲ್ಲಿ ಯಾಕೋ ಅವರಿಗೆ ಸ್ವಲ್ಪ ಮಟ್ಟದಲ್ಲಿ ಎದೆನೋವು ಕಾಣಿಸ್ಕೊಳ್ಳುತ್ತೆ. ಆ ಎದೆನೋವು ಕಾಣಿಸ್ಕೊಂಡಂತಹ ಸಂದರ್ಭದಲ್ಲಿ ಸುಮ್ಮನೆ ರಿಸ್ಕ್ ಬೇಡ ಅಂತ ಹೇಳಿ ತುಮಕೂರಿನ ಹತ್ರ ಬರಬೇಕಾದಂತಹ ಸಂದರ್ಭದಲ್ಲಿ ಅಲ್ಲಿ ಸಿದ್ಧಗಂಗಾ ಆಸ್ಪತ್ರೆ ಇರುತ್ತೆ. ಸಿದ್ಧಗಂಗಾ ಆಸ್ಪತ್ರೆಗೆ ಹೋಗಿ ಪ್ರಾಥಮಿಕ ಚಿಕಿತ್ಸೆಯನ್ನು ಪಡೆದುಕೊಳ್ಳುವಂತಹ ಕೆಲಸವನ್ನು ಮಾಡ್ತಾರೆ. ಅದಾದಮೇಲೆ ವೈದ್ಯರು ತಪಾಸಣೆಯನ್ನು ನಡೆಸ್ತಾರೆ. ತಪಾಸಣೆಯನ್ನು ನಡೆಸಿ ಅಂತಹ ಯಾವುದೇ ಎಮರ್ಜೆನ್ಸಿ ಇಲ್ಲ, ಯಾವುದೇ ಕಾರಣಕ್ಕೂ ಭಯಪಡುವಂತಹ ಅವಶ್ಯಕತೆ ಇಲ್ಲ, ಹಾಗಾಗಿ ನೀವು ಆರಾಮಾಗಿ ಹೋಗಬಹುದು ಬೆಂಗಳೂರಿಗೆ ಅನ್ನುವಂತಹ ವಿಚಾರವನ್ನು ತಿಳಿಸಿದ್ದಾರೆ. ಆ ಕಾರಣಕ್ಕಾಗಿ ಪ್ರಾಥಮಿಕ ಚಿಕಿತ್ಸೆಯನ್ನು ಪಡ್ಕೊಂಡು ಈಗ ಬೆಂಗಳೂರಿನತ್ತ ಪ್ರಯಾಣವನ್ನು ಬೆಳೆಸಿದ್ದಾರೆ. ನೀವು ಆ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದಾರೆ, ಇದು ಆಸ್ಪತ್ರೆಯಲ್ಲಿರುವಂತಹ ದೃಶ್ಯಾವಳಿಗಳು. ಅವರು ತಮ್ಮ ಊರಿನಿಂದ ಕೊಪ್ಪಳದಿಂದ ಬೆಂಗಳೂರಿನತ್ತ ಪ್ರಯಾಣವನ್ನು ಬೆಳೆಸಿರ್ತಾರೆ. ಬೈ ರೋಡ್ ಬರ್ತಾ ಇರುವಂತಹ ಸಂದರ್ಭದಲ್ಲಿ ತುಮಕೂರು ಹತ್ರ ಬಂದಾದ ಮೇಲೆ ಅವರಿಗೆ ಯಾಕೋ ಸ್ವಲ್ಪ ಮಟ್ಟದಲ್ಲಿ ಎದೆನೋವು ಕಾಣಿಸ್ಕೊಳ್ಳುತ್ತೆ. ಎದೆನೋವು ಕಾಣಿಸ್ಕೊಂಡ ತಕ್ಷಣ ಸುಮ್ಮನೆ ರಿಸ್ಕ್ ಬೇಡ, ಯಾವುದೇ ಕಾರಣಕ್ಕೂ ಅಜಾಗರೂಕತೆ ಮಾಡೋದು ಬೇಡ ಅನ್ನುವಂತಹ ಕಾರಣಕ್ಕಾಗಿ ನೇರವಾಗಿ ಅಲ್ಲಿಂದ ತುಮಕೂರಿನಲ್ಲಿರುವಂತಹ ಸಿದ್ಧಗಂಗಾ ಆಸ್ಪತ್ರೆಗೆ ಹೋಗ್ತಾರೆ. ಅಲ್ಲಿ ಪ್ರಾಥಮಿಕ ಚಿಕಿತ್ಸೆಯನ್ನು ಪಡ್ಕೊಳ್ಳುವಂತಹ ಒಂದು ತಪಾಸಣೆಯನ್ನು ಮಾಡಿಸ್ಕೊಳ್ತಾರೆ. ಅದಾದಮೇಲೆ ಯಾವುದೇ ಕಾರಣಕ್ಕೂ ವೈದ್ಯರು ಹೇಳ್ತಾರೆ ಏನೂ ತೊಂದರೆ ಇಲ್ಲ, ಹಾಗಾಗಿ ನೀವು ಆರಾಮಾಗಿ ಬೆಂಗಳೂರಿನತ್ತ ಪ್ರಯಾಣವನ್ನು ಬೆಳೆಸಬಹುದು ಅನ್ನುವಂತಹ ವಿಚಾರವನ್ನು ಹೇಳ್ತಾರೆ. ಆ ಕಾರಣಕ್ಕಾಗಿ ಈಗ ಬೆಂಗಳೂರಿನತ್ತ ಪ್ರಯಾಣವನ್ನು ಬೆಳೆಸಿದ್ದಾರೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮಧು ಕೊಡ್ತಾರೆ. ಮಧು, ಪ್ರಾಥಮಿಕ ಚಿಕಿತ್ಸೆಯನ್ನು ಪಡ್ಕೊಂಡು ಬೆಂಗಳೂರಿನತ್ತ ತಂಗಡಗಿ ಅವರು ತೆರಳಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ವೈದ್ಯರು ಏನು ಹೇಳಿದ್ದಾರೆ? ಮಧು, ನನ್ನ ಧ್ವನಿ ಕೇಳಿಸ್ತಾ ಇದ್ದಾರೆ ನಿಮಗೆ? ಎಸ್ ಜಗದೀಶ್, ಏನು ಇವತ್ತು ಬೆಂಗಳೂರಿಗೆ ಕಡೆ ತೆರಳುತ್ತಾ ಇದ್ದಂತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ್ ತಂಗಡಗಿ ಅವರು ಶಿರಾ ಮಾರ್ಗದಿಂದ ತುಮಕೂರು ಕಡೆ ಬರುವಂತ ಸಂದರ್ಭದಲ್ಲಿ ಅವರಿಗೆ ಎದೆನೋವು ಕಾಣಿಸ್ಕೊಂಡಿದೆ. ಕೂಡಲೇ ಅವರು ಅವರ ಫ್ಯಾಮಿಲಿ ಡಾಕ್ಟರ್ಗೆ ಅವರು ಸಂಪರ್ಕವನ್ನ ಮಾಡಿದ್ದಾರೆ. ಬೆಂಗಳೂರು ಕಡೆ ಹೋಗ್ತಾ ಇದ್ರೆ ಅಲ್ಲಿ ಸಾಕಷ್ಟು ಟ್ರಾಫಿಕ್ ಜಾಮ್ ಇರುವಂತಹ ಸಾಧ್ಯತೆ ಇರುತ್ತೆ, ರಿಸ್ಕ್ ತಗೊಳ್ಳುವಂತಹ ಅವಶ್ಯಕತೆ ಇಲ್ಲ, ನೀವು ಸಮೀಪದಲ್ಲೇ ಇರುವಂತಹ ಸ್ಥಳೀಯ ಆಸ್ಪತ್ರೆಗೆ ದಾಖಲಾಗಿ ಅನ್ನುವಂತಹ ಸಲಹೆಯನ್ನ ನೀಡಿರ್ತಾರೆ. ಆ ಒಂದು ಸಲಹೆಯ ಮೇರೆಗೆ ಶಿವರಾಜ್ ತಂಗಡಗಿ ಅವರು ತುಮಕೂರಿನ ಸಿದ್ಧಗಂಗಾ ಆಸ್ಪತ್ರೆಗೆ ಅವರು ಬಂದು ಅಲ್ಲಿ ಅವರ ECG ಚೆಕಪ್ ಅನ್ನ ಮಾಡಿಸಿ ಮತ್ತು ಆರೋಗ್ಯ ತಪಾಸಣೆಯನ್ನು ಕೂಡ ಅಲ್ಲಿ ವೈದ್ಯರು ಪರಿಶೀಲನೆಯನ್ನ ನಡೆಸಿ ಈಗ ಅವರಿಗೆ ಆರೋಗ್ಯದಲ್ಲಿ ಯಾವುದೇ ರೀತಿಯ ಏರುಪೇರಿಲ್ಲ ಅನ್ನುವಂಥದ್ದನ್ನ ತಿಳಿಸಿರುವಂತದ್ದು. ಇದಾದ ಬಳಿಕ ನಮ್ಮ ಜೊತೆ ಶಿವರಾಜ್ ತಂಗಡಗಿ ಅವರು ಕೂಡ ಮಾತನಾಡ್ತಾರೆ. ನಾನು ಕ್ಷೇತ್ರದಲ್ಲಿ ಇವತ್ತು ಇಡೀ ದಿನ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಬ್ಯುಸಿ ಆಗಿದ್ದೆ, ಹಾಗಾಗಿ ಊಟವನ್ನು ಕೂಡ ತಡವಾಗಿ ಮಾಡ್ಬೇಕಾಯ್ತು ಹಾಗಾಗಿ ಈ ಒಂದು ಆಸಿಡಿಟಿ ಪ್ರಾಬ್ಲಮ್ ಇಂದ ಈ ರೀತಿಯಾಗಿ ಎದೆನೋವು ಕಾಣಿಸ್ಕೊಂಡಿದೆ ಅಂತ ಹೇಳಿ ವೈದ್ಯರು ಹೇಳಿದ್ದಾರೆ. ನನ್ನ ಕ್ಷೇತ್ರದ ಜನ ಆಗಿರ್ಲಿ ಅಥವಾ ರಾಜ್ಯದಲ್ಲಿ ಯಾರು ಕೂಡ ಆತಂಕ ಪಡುವಂತದ್ದು ಬೇಡ, ನಾನು ಆರೋಗ್ಯವಾಗಿದ್ದೇನೆ, ನಾಳೆ ಬೆಂಗಳೂರಿನಲ್ಲಿ ಏನಾದ್ರೂ ಸೆಷನ್ ನಡೀತಾ ಇರುವಂತಹ ಸಂದರ್ಭದಲ್ಲಿ ನಾನು ಹೋಗ್ತೀನಿ ಅನ್ನುವಂಥದ್ದನ್ನು ಕೂಡ ಈಗ ಸಚಿವರು ಹೇಳಿರುವಂತದ್ದು. ಆರೋಗ್ಯವಾಗಿದ್ದೇನೆ, ಯಾರು ಕೂಡ ಗಾಬರಿ ಆಗ್ಬೇಡಿ ಅನ್ನುವಂತಹ ಮನವಿಯನ್ನು ಕೂಡ ಅವರು ಮಾಡಿಕೊಂಡು ಈಗ ಬೆಂಗಳೂರಿನತ್ತ ಕೂಡ ತೆರಳಿರುವಂತದ್ದು. ಜಗದೀಶ್, ಥ್ಯಾಂಕ್ ಯು ಮಧು ನಿಮ್ಮೆಲ್ಲ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.